We pass by them every day. Stray dogs huddled on the streets, cows scavenging through garbage, cats slipping silently into the shadows, their struggles blending into the backdrop of our busy lives. But for Viranjay Hegde, every one of them matters. In the quiet town of Karkala, Bajagoli, near Manipal, Karnataka, Viranjay has created a sanctuary of hope, Ahimsa Animal Trust. Here, over 300 dogs, a handful of cats, and even cows find more than just safety. They find love, care, and a second chance at life. ನಾನು ಚಿಕ್ಕದಿರುವಾಗ ಶಾಲೆಗೆ ಹೋಗ್ತಿದ್ದೆ. ಶಾಲೆಗೆ ಹೋಗುವಾಗ ರೋಡ್ ಸೈಡೆಲ್ಲ ನಾಯಿ ಮರಿಗಳನ್ನೆಲ್ಲ ಬಿಡ್ತಾಯಿದ್ರು. ಮತ್ತು ಕೆಲವು ನಾಯಿ ಮರಿಗಳು ಈ ಲಾರಿ ಅಡಿಗೆ ಬಿಡೋದು ಇಂಥದ್ದೆಲ್ಲ ನೋಡ್ತಾ ತುಂಬ ಬೇಜಾರಾಗ್ತಿತ್ತು. ಅದಕ್ಕೆ ನಾನು ದೊಡ್ಡದಾದ ನಂತರ ಏನಾದರೂ ಒಂದು ಪ್ರಾಣಿಗಳಿಗೆ ಏನಾದರೂ ಮಾಡಬೇಕಂತ ಒಂದು ತುಂಬ ಆಸೆ ಇತ್ತು. ಒಂದು ಆಸ್ಪತ್ರೆ ಏನಾದರೂ ಮಾಡಬೇಕಂತ ಒಂದು ಆಸೆ ಇತ್ತು. ಆ ರೀತಿಯಲ್ಲಿ ನಾನು ಚಿಕ್ಕದಿರುವಾಗ ಸ್ವಲ್ಪ ದೊಡ್ಡದಾದ ನಂತರ ಕಲಿತ ನಂತರ ಸ್ವಲ್ಪ ಜಾಬ್ ಎಲ್ಲ ಮಾಡಿ ಅದರದ್ದೆಲ್ಲ ಬಂದದ್ದು ದುಡ್ಡೆಲ್ಲ ಒಟ್ಟು ಮಾಡಿ ಒಂದು ಸ್ಟೇಡಿಯಂ ಮಾಡಿದ್ದೇನೆ, ಬ್ಯಾಡ್ಮಿಂಟನ್ ಸ್ಟೇಡಿಯಂ. ಅದರಲ್ಲಿ ಮಕ್ಕಳಿಗೆಲ್ಲ ಕೋಚಿಂಗ್ ಕೊಡ್ತೇನೆ ಬ್ಯಾಡ್ಮಿಂಟನ್. ಅದರದ್ದೆಲ್ಲ ದುಡ್ಡು ಬಂದದ್ದು ಈ ಅಹಿಂಸಾ ಎನಿಮಲ್ ಕೇರ್ ಟ್ರಸ್ಟ್ ಅಂತ ಮಾಡಿ ಈಗ ಸಾಧಾರಣ ಒಂದು 300 ನಾಯಿ ನನ್ನ ಹತ್ರ ಉಂಟು. ರೆಸ್ಕ್ಯೂ ಮಾಡಿದ್ದು, ಕೈಕಾಲು ಮುರಿದದ್ದು, ಸೊಂಟ ಮುರಿದದ್ದು, ಮತ್ತು ಕ್ಯಾನ್ಸರ್ ಇದ್ದು, ಮತ್ತು ಸ್ಕಿನ್ ಪ್ರಾಬ್ಲಮ್ ಇದ್ದು, ಇಂಥದ್ದೆಲ್ಲ ನಾಯಿಗಳು ನನ್ನ ಹತ್ರ ಈಗ ಇದೆ. ಮರಿಗಳು ರೆಸ್ಕ್ಯೂ ಮಾಡಿ ಮತ್ತು ಅಡಾಪ್ಷನ್ ಸಹ ಮಾಡ್ತೇವೆ. ಪ್ರತಿ ವಾರ ಸಂಡೇ 2ರಿಂದ 6 ತನಕ ನಾವು ಪ್ರತಿ ಸಂಡೇ ನಾವು ಅಡಾಪ್ಷನ್ ಕ್ಯಾಂಪ್ ಮಾಡ್ತಾ ಇರ್ತೇವೆ. ಮತ್ತು ವರ್ಷದಲ್ಲಿ 3-4 ಸರ್ಜರಿ ಕ್ಯಾಂಪ್ ಮಾಡ್ತೇವೆ, ಅಂದರೆ ಸಂತಾನಹರಣ ಚಿಕಿತ್ಸೆ ಮಾಡ್ತಾ ಇರ್ತೇವೆ. ಹಾಗೆ ಈಗ ಸಾಧಾರಣ ಒಂದು 9ರಿಂದ 11 ಸರ್ಜರಿ ಕ್ಯಾಂಪ್ ಮಾಡಿದ್ದೇವೆ. ಸಾಧಾರಣ 1200 ಚಿಲ್ಲರಿ ಈ ನಾಯಿಗಳನ್ನು ನಾವು ಸಂತಾನಹರಣ ಚಿಕಿತ್ಸೆ ಮಾಡಿದ್ದೇವೆ ಇಷ್ಟರವರೆಗೆ. To these animals, Viranjay is more than a rescuer. He's a savior, a lifeline in a world that's forgotten them. His devotion isn't just about saving animals, it's about showing us the power of compassion to transform lives, both theirs and ours. In the small town of Karkala, Viranjay is not alone in this journey. A handful of local volunteers, people from all walks of life, have joined him in his work. ಎಂಕಲ್ ಪಂಡ ಎಂಚಿನ ಮಂಡ ಎಂಕುಲು ಒಂಜಿ ಬೊಲ್ಪು ಎಡಮಾರೆಕ್ಕೆ ಬರ್ಪ ಎಡಮಾರೆ ಹೋಗ್ತದೆ. ಈ ಪ್ರಾಣಿದ ಮಿತ್ತು ಎಂಕ್ಲೆಗೆ ಒಂಜಿ ಭಾರಿ ವಿಶ್ವಾಸ ಪ್ರೀತಿ ಐಕ್ ಎಂಕುಲು ಬರ್ತದ ಮೂಲ ಕೆಲಸ ಮಾಡ್ತದೆ. ಒಂಜಿ ಎಂಕುಲು ಸಾಧಾರಣ ಒಂಜಿ 15 ವರ್ಷ ಹೊಡೆದ ಬಕ್ಕ ಎಂಕುಲು ಮೂಲ ಬೆಲೆ ಮಲ್ತೊಂದಿಲ್ಲ ಅಂಚ ಎಂಕ್ಲೆಗ್ಲಾರ್ನ ಒಂಜಿ ವೀರಣ್ಣನ ಇಟ್ಟು ಮಿತ್ತು ಪ್ರೀತಿ ಒಂಜಿ ಬೆಲೆ ಮಲ್ತದ ಎಂಕುಲು ಮಲ್ತೊಂದು ಇಪ್ಪು ಎಡಮಾರೆಕ್ಕೆ ಬರ್ಪ ಕೆಲಸ ಎಂಕಲ ಬೇಗ ಅಂಡ ಎಂಕುಲು ಬೇಗ ಪೋಪ ಪೂರಾ ಬೇಲೆಲ್ಲ ಎಂಕಲ್ ಮಲ್ಪೋ ಮುಲು. He doesn't just rescue animals, he saves lives. Every sick dog, every wounded cow, he brings them in when no one else will. He treats them, feeds them, holds them, and gives them a chance to feel safe again. With patience and care, he heals their injuries, soothes their pain, and brings them back from the edge. ನಮ್ಮದು ಅಹಿಂಸಾ ಎನಿಮಲ್ ಕೇರ್ ಟ್ರಸ್ಟ್ನ ಇನ್ನೊಂದು ಏನಂದರೆ, ನಮ್ಮದು ಈ ಪೆಟ್ಟಾದ ದನಗಳಿಗೆ ಸಹ ಈಗ ಒಂದು ಗೋಶಾಲೆ ಥರ ಮಾಡಿ, ಅಂದರೆ ಗೋ ಸಂರಕ್ಷಣಾ ಕಟ್ಟಡವನ್ನು ನಾವು ಮಾಡಿದ್ದೇವೆ. ಇದು ಯಾಕೆಂದರೆ ಈ ರೋಡಲ್ಲೆಲ್ಲ ಆಕ್ಸಿಡೆಂಟ್ ಆದ ದನಗಳನ್ನು ನೋಡುವವರು ಯಾರೂ ಇರುವುದಿಲ್ಲ. ಅದಕ್ಕಾಗಿ ನಾವು ಬೇರೆಯೇ ಒಂದು ನಮ್ಮ ಜಾಗದಲ್ಲಿ, ಅಂದರೆ ಅನಿಮಲ್ ಕೇರ್ ಜಾಗದಲ್ಲಿ ಒಂದು ಸಾಧಾರಣ 2-3 ಸಾವಿರ ಸ್ಕ್ವೇರ್ ಫೀಟ್ ಅಡಿಯಲ್ಲಿ ಒಂದು ಗೋಶಾಲೆಯನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ಈಗ ಆಕ್ಸಿಡೆಂಟ್ ಆದ ದನಗಳು ಮತ್ತು ಹುಷಾರಿಲ್ಲದ್ದು, ಕೆಚ್ಚಲು ಬಾವು, ಇಂಥದ್ದೆಲ್ಲ ದನಗಳನ್ನು ನಾವು ರೆಸ್ಕ್ಯೂ ಮಾಡಿ ಮತ್ತು ತಂದು ಅದಕ್ಕೆ ಆರೈಕೆ ಎಲ್ಲ ಮಾಡಿ ಈಗ ಎಲ್ಲ ಸಾಧಾರಣ ಮಟ್ಟಿಗೆ ಇಲ್ಲಿ ಗುಣಮುಖ ಆಗಿದೆ. ಮತ್ತು ಕೆಲವು ಕೆಚ್ಚಲು ಬಾವು ಇಂಥದ್ದು ರೋಗದ್ದೆಲ್ಲ ನಮ್ಮಲ್ಲಿ ಉಂಟು. ಅಂದರೆ ಅದನ್ನು ಗುಣಮುಖ ಮಾಡದೆ ನಮ್ಮಲ್ಲಿ ಇಲ್ಲಿ ತಂದು ಬಿಟ್ಟಿದ್ದಾರೆ ಕೆಲವರು. ಅದನ್ನು ನಾವೀಗ ಗುಣಪಡಿಸ್ತಾ ಇದ್ದೇವೆ. ಹೆಚ್ಚಿನದು ಈಗ ಒಂದು 3-4 ಕೆಚ್ಚಲು ಬಾವು ರೋಗದ್ದು ಈಗ ಗುಣ ಆಗಿದೆ. ಹಾಗೆ ಆಕ್ಸಿಡೆಂಟ್ ಇದೆ ಅಂದರೆ ಕಾಲಿಲ್ಲದು, ಕಾಲು ತುಂಬ ಇದಾದರೆ, ಮೇಜರ್ ಇದಾದರೆ ಕಾಲು ಕಟ್ ಮಾಡಿ 3 ಕಾಲು ಮಾಡ್ತೇವೆ.
ಇಲ್ಲದಿದ್ದರೆ ಇಲ್ಲಿ ಆಕ್ಸಿಡೆಂಟ್ ಆದನ್ನು ಎಷ್ಟು ದಿನ ಗುಣಮುಖ ಆಗ್ತದೆ ಅಷ್ಟರವರೆಗೆ ನಾವು ಇಲ್ಲಿ ನೋಡ್ತಾ ಬಂದಿದ್ದೇವೆ. ಸುಮಾರು ಈಗ 2 ವರ್ಷದಿಂದ ಈ ಗೋಶಾಲೆಯದ್ದು ಅಂದರೆ ಗೋ ಸಂರಕ್ಷಣಾ ಕಟ್ಟಡವನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಮತ್ತು ಕೆಲವು ಕಡೆ ರೆಸ್ಕ್ಯೂಗೆ ಹೋಗ್ತೇವೆ. ರೆಸ್ಕ್ಯೂ ಅಂದರೆ ಏನಾದರೂ ಇದ್ದರೆ ಜನರ ಸಹಾಯದಿಂದ, ಅಲ್ಲಿರುವಂಥ ಜನರ ಸಹಾಯದಿಂದ ಇಲ್ಲಿಗೆ ತಂದು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಅದನ್ನು ಸರಿ ಮಾಡುವ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಮುಂಚಿನಿಂದಲೂ. ಈಗ ಸಾಧಾರಣ 2 ವರ್ಷದಿಂದ ಈ ಕಾರ್ಯ ಮಾಡ್ತಾ ಇದ್ದೇವೆ. ಈಗ ಸಾಧಾರಣ ನಮ್ಮಲ್ಲಿ 45 ಪೆಟ್ಟಾದ ಅಂದರೆ ಆಕ್ಸಿಡೆಂಟ್ ಆದ ಅಥವಾ ಹುಷಾರಿಲ್ಲದ ಗೋವುಗಳು ನಮ್ಮ ಹತ್ರ ಇದೆ ಈಗ. So on calls to treat the animals, we do visit here also. This is a Goshala, a small Goshala with about 42 to 45 animals. All animals are brought either wounded or fractured legs or any other treatment needed. He calls us. This emergency veterinary services vehicle 1962, that is a call center number, that is run by Government of Karnataka and Eduspark International Limited, Mumbai. Now Ahimsa Animal Trust run by Sri Viranjaya is previously they were treating all stray dogs which are brought here, and they have been brought here and they kept in the premises. They are putting them in the kennels, and every year they are doing animal birth control operations here with the help of the NGOs and including the donors. ಕೆಲವು ನಾಯಿಗಳನ್ನು ನಾವು ರೆಸ್ಕ್ಯೂ ಮಾಡಿದ್ದೇನೆ ಆಕ್ಸಿಡೆಂಟ್ ಇದ್ದು, ಮತ್ತು ಕಾಲು ಹೋದದ್ದು, 3 ಕಾಲಿದ್ದು ತುಂಬ ಉಂಟು. ಅದರಲ್ಲಿ ಒಂದು 3-4 ನಮ್ಮಲ್ಲಿ ಉಂಟು. ಅವು ತುಂಬ ನಮ್ಮನ್ನು ಹಚ್ಚಿಕೊಂಡಿದ್ದೇವೆ. ನಾವು ಎಲ್ಲಿಗೆ ಹೋದರೂ ಅವುಗಳು ನಮ್ಮನ್ನು ಫಾಲೋ ಮಾಡ್ತೇವೆ ಮತ್ತು ನಮ್ಮೊಟ್ಟಿಗೆ ಹೆಚ್ಚು ಸಮಯ ಕಳೆಯಲಿಕ್ಕೆ ಅದು ನೋಡ್ತವೆ. ನಾವೀಗ ಏನು ಮಾಡಿದ್ದೇವೆ ಅಂದರೆ ಗೂಡಲ್ಲಿ ಯಾವುದೇ ನಾಯಿಗಳನ್ನು ಹಾಕೋದಿಲ್ಲ, ಎಲ್ಲ ಬಿಡ್ತೇವೆ. ಕೆಲವು ಅಂಥದ್ದು ಮೇಜರ್ ಆಕ್ಸಿಡೆಂಟ್ ಆದದ್ದು ಮಾತ್ರ ನಾವು ಗೂಡಲ್ಲಿ ಹಾಕೋದು. ಹಾಗೆ everything we cannot, any surgery, major surgery we cannot do here. External skeletal fixation if it is required, we will make the animal to bring to veterinary hospital Karkala. Then our expert Dr. Vasudev Pai is there and his team is there. They are doing operations. If some animal fall sick or some animal got fractured animals, some of the farmers they bring here and they will leave it here and they will go. Then only maintenance starts. The problem is maintenance of the animals is a big task because so many donors are required to maintain the feeding and management of the animals. ನಮ್ಮ ಅಹಿಂಸಾ ಆ್ಯನಿಮಲ್ ಕೇರ್ನಲ್ಲಿ ಈಗ ಒಂದು 300+ ಡಾಗ್ಸ್ ಮತ್ತು 45+ ಕೌಸ್ ಉಂಟು, ಎಲ್ಲ ಹುಷಾರಿಲ್ಲದ್ದು. ಅದು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೇನೆ ಅಂದರೆ, ಸ್ವಲ್ಪ ಅಂದರೆ ಯಾರಾದರೂ ಬರ್ತ್ಡೇ ಮಾಡುವವರು ಇಲ್ಲದ್ರೆ ಏನಾದರೂ ಒಳ್ಳೆಯ ಕಾರ್ಯ ಇದ್ದರೆ ಮನೆಯಲ್ಲಿ ನಮಗೆ ಇಲ್ಲಿ ಬಂದು ಸ್ವಲ್ಪ ಡೊನೇಷನ್ ಮಾಡ್ತಾರೆ. ಕೆಲವರು ಸ್ವಲ್ಪ ಅಕ್ಕಿ ಕೊಡ್ತಾರೆ, ಕೆಲವರು ಈ ತಮ್ಮ ಬರ್ತ್ಡೇ ದಿವಸ ಇಲ್ಲಿ ಬಂದು ಏನಾದರೂ ಡೊನೇಷನ್ ಮಾಡ್ತಾರೆ. ಮತ್ತು ಕೆಲವರು ನನಗೆ ಬೆಂಗಳೂರು, ಮೈಸೂರಿಂದ ಇಂಥದ್ದೆಲ್ಲ ಕಡೆಯಿಂದ ನನಗೆ ಕೆಲವರು ಡೋನರ್ಸ್ ಅಂದರೆ ಪ್ರತಿ ತಿಂಗಳು ಇಷ್ಟು ಅಂತ ನಮಗೆ ಕಳಿಸ್ತಾರೆ. ಮತ್ತು ನಂದು ಇಲ್ಲಿ ಇದು ತೋಟ ಉಂಟು, ಮತ್ತು ಒಂದು ಸ್ವಲ್ಪ ಅಂಗಡಿ ಎಲ್ಲ ಉಂಟು, ಮತ್ತು ಬ್ಯಾಡ್ಮಿಂಟನ್ ಸ್ಟೇಡಿಯಂ ಉಂಟು. ಇದರದ್ದೆಲ್ಲ ಇನ್ಕಮ್ ಇದೆಲ್ಲ ಇದಕ್ಕೆ ನಾವು ಹಾಕ್ತಾಯಿದ್ದೇವೆ. ತಿಂಗಳಿಗೆ 1,60,000 70,000ದವರೆಗೆ ನಮಗೆ ಖರ್ಚು ಬೀಳ್ತಾ ಉಂಟು. ದಿನಕ್ಕೆ ಒಮ್ಮೊಮ್ಮೆ 11,000ದವರೆಗೆ ಬೇಕಾಗ್ತದೆ ದುಡ್ಡು. ನಾವು ಆದಷ್ಟು ಅಲ್ಲಿಂದ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲ ಖರ್ಚನ್ನು ನಿಭಾಯಿಸ್ತಾ ಇದ್ದೇವೆ. ಅಂದರೆ ಕಷ್ಟದಲ್ಲಿ ಹೋಗ್ತಾ ಉಂಟು ಟ್ರಸ್ಟ್. ಮತ್ತು ಯಾರಾದರೂ ದೊಡ್ಡ ದಾನಿಗಳು ಹೆಲ್ಪ್ ಮಾಡಿದರೆ ತುಂಬ ಉಪಕಾರ ಆಗ್ತದೆ ನಮಗೆ. ದಿನ ಒಂದು 40 kg ಅಕ್ಕಿ, 18 ಲೀಟರ್ ಮೊಸರು, ಮತ್ತು ಇದು ರಸ್ಕ್ ಇಲ್ಲದ್ರೆ ಚಪಾತಿ ಹಾಕ್ತೇವೆ. ದನಗಳಿಗೆ ಹುಲ್ಲು ಮತ್ತು ಹಿಂಡಿ, 2 ಬಗೆದು ಹಿಂಡಿ ಹಾಕ್ತೇವೆ ಡೈಲಿ. ಮುಂದೆ ಅಂದರೆ ನನಗೆ ಅಂದರೆ ನಾವು ಒಂದು ಫಂಡ್ ಒಟ್ಟು ಮಾಡಿ ಅದರಿಂದ ಬಡ್ಡಿ ಹಣದಿಂದ ಈ ಟ್ರಸ್ಟ್ ನಡೆಸುವಂಥ ಒಂದು ಇದುಂಟು, ಯೋಜನೆ ಉಂಟು. ಅದಕ್ಕೆ ಅದೇ ಯಾರಾದರೂ ಕೈ ಜೋಡಿಸಿದರೆ ನಮಗೆ ತುಂಬ ಉಪಕಾರ ಆಗ್ತದೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. Viru's service is not limited to just rescuing, but he often donates these animals to pet lovers who may carry them to their homes. Viru does not see profit in what he does, only purpose. He serves without asking, heals without hesitation, and loves without limits. For him, it's not about earning but giving, not about gaining but saving.
In every life he touches, he reminds us that true wealth lies in the difference we make, not in the rewards we take.